ಒಬ್ಬ ವ್ಯಕ್ತಿ ಗೋವಾ ಅಲ್ಲಿ ಒಂದು ಲೋಕಲ್ ಫಾಸ್ಟ್ ಫುಡ್ ಚೈನ್ನ ನಡೆಸ್ತಿದ್ದ. ಅವ್ರದ್ದು ಸುಮಾರು 4ರಿಂದ 5 ಬ್ರಾಂಚಸ್ಗಳಿತ್ತು. ಆದರೆ ಫಾರ್ ಸಮ್ ರೀಸನ್ ಒಂದು ಬ್ರಾಂಚ್ ಮಾತ್ರ ಜನ ಕಮ್ಮಿ ಇರೋ ಜಾಗದಲ್ಲಿ ಲೊಕೇಟ್ ಆಗಿತ್ತು. ಬೆಳಗಿಂದ ಸಂಜೆ ತನಕ ಅಲ್ಲಿ ಜನ ಏನೋ ಬರ್ತಿದ್ರು. ಆದರೆ ಸಂಜೆ 7 ಗಂಟೆ ಆಗಿದ ಮೇಲೆ ಆ ಅಂಗಡಿ ಕಡೆಗೆ ಕೇವಲ ಸ್ವಲ್ಪ ಕಸ್ಟಮರ್ಸೇ ಕಾಣಿಸ್ತಿದ್ರು. ಬಟ್ ಆ ಅಂಗಡಿ ಮಾತ್ರ ರಾತ್ರಿ 1 ಗಂಟೆ ತನಕ ಆಪರೇಟ್ ಆಗ್ತಿತ್ತು. ಯಾಕಂದ್ರೆ ಸಂಜೆ ಆಗಿದ ಮೇಲೆ ಮೆಜಾರಿಟಿ ಆಫ್ ದ ಆರ್ಡರ್ಸ್ ಆನ್ಲೈನಲ್ಲೇ ಬರ್ತಿತ್ತು. ಈ ಥರದ್ದು ನಾರ್ಮಲ್ ಫಾಸ್ಟ್ ಫುಡ್ ರೆಸ್ಟೋರೆಂಟಲ್ಲಿ ಏನಾದರೂ ಭಯಾನಕ ಪ್ಯಾರನಾರ್ಮಲ್ ಘಟನೆ ನಡೆದಿತ್ತು ಅಂತ ಹೇಳಿದ್ರೆ ನೀವೆಲ್ಲ ನಂಬ್ತೀರಾ? ಡೆಫಿನೆಟ್ಲಿ ಮೋಸ್ಟ್ ಆಫ್ ದೆಮ್ ನಂಬಲ್ಲ. ಆದರೆ ನನ್ನ ಜೊತೆ ಅದೇ ಜಾಗದಲ್ಲಿ ಒಂದು ಭಯಾನಕ ಘಟನೆ ನಡೆಯುತ್ತೆ. ಈ ಘಟನೆ ನಡೆದು ಸುಮಾರು 2 ವರ್ಷ ಆಗ್ತಾ ಬರ್ತಿದೆ. ಆವಾಗ ನಾನು ಗೋವಾ ಅಲ್ಲಿ ಒಂದು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಹುಡುಕ್ತಿದ್ದೆ. ಆವಾಗಲೇ ನನಗೆ ಈ ರೆಸ್ಟೋರೆಂಟಲ್ಲಿ ಎಂಪ್ಲಾಯ್ಗಳು ಬೇಕು ಅನ್ನೋ ಒಂದು ಆ್ಯಡ್ ಕಾಣಿಸುತ್ತೆ. ನಾನು ಆ ಆ್ಯಡಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ವೇಕೆನ್ಸಿ ಇದೆಯಾ ಅಂತೆಲ್ಲ ಎಂಕ್ವೈರ್ ಮಾಡಿದಾಗ ನೆಕ್ಸ್ಟ್ ದಿನ ಆ ಬ್ರಾಂಚ್ ಮ್ಯಾನೇಜರ್ ನನಗೆ ಕಾಲ್ ಮಾಡಿ ಇಂಟರ್ವ್ಯೂಗೆ ಬರೋದಕ್ಕೆ ಹೇಳ್ತಾನೆ. ಇಂಟರ್ವ್ಯೂ ಹೋಗಿ ಅಟೆಂಡ್ ಎಲ್ಲ ಮಾಡಾಗಿದ್ಮೇಲೆ ಫೈನಲಿ ನನಗೆ ಆ ಕೆಲಸ ಕೂಡ ಸಿಗತ್ತೆ. ಇವತ್ತು ಕೆಲಸದ ಮೊದಲನೇ ದಿನ ಎಲ್ಲ ಚೆನ್ನಾಗಿ ಹೋಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡು ಇವಾಗ ರೆಸ್ಟೋರೆಂಟ್ ಕಡೆಗೆ ಹೋಗ್ತೀನಿ. ಹೋಗಿದ ತಕ್ಷಣ ಬಾಸ್ ನನ್ನ ವೆಲ್ಕಮ್ ಮಾಡಿ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅದಾಗಿದ ಮೇಲೆ ನನಗೆ ಆ ರೆಸ್ಟೋರೆಂಟಿನ ಯೂನಿಫಾರ್ಮ್ ಕೂಡ ಕೊಟ್ಟು ಇದಕ್ಕೆ ಚೇಂಜ್ ಮಾಡ್ಕೊ ಅಂತ ಹೇಳ್ತಾನೆ. ಆಮೇಲೆ ನಾನು ಹೋಗಿ ಚೇಂಜ್ ಎಲ್ಲ ಮಾಡ್ಕೊಂಡಿದ್ಮೇಲೆ ನಾನು ಎಲ್ಲ ವರ್ಕರ್ಸ್ನ ಮೀಟ್ ಮಾಡ್ತೀನಿ. ನಮ್ಮ ರೆಸ್ಟೋರೆಂಟಲ್ಲಿ ನನ್ನ ಬಿಟ್ಟು ಇನ್ನೂ 4 ಜನ ಕೆಲಸ ಮಾಡ್ತಿದ್ರು. 2 ಕುಕ್, ಒಬ್ಬ ಕ್ಲೀನರ್ ಮತ್ತೆ ಇನ್ನೊಬ್ಬ ಹೆಲ್ಪರ್. ನನ್ನ ಕೆಲಸ ಬಂದ್ಬಿಟ್ಟು ಇನ್ವೆಂಟ್ರಿ ಮ್ಯಾನೇಜ್ ಮಾಡೋದು, ಆರ್ಡರ್ಸ್ಗಳನ್ನ ತಗೊಳ್ಳೋದು ಮತ್ತೆ ಬಿಲ್ಲಿಂಗ್ ಕೌಂಟರ್ನ ನೋಡ್ಕೊಳ್ಳೋದಾಗಿತ್ತು. ನನ್ನ ಕೆಲಸದ ಟೈಮಿಂಗ್ಸ್ ಬೆಳಿಗ್ಗೆ 9 ಗಂಟೆಗೆ ಶುರು ಆಗಿ ಸಂಜೆ 5:30 ಮುಗಿಯುತ್ತೆ. ಮುಗಿಸ್ಕೊಂಡು ಹೋಗಿದ ಮೇಲೆ ನನ್ನ ಜಾಗಕ್ಕೆ ನನ್ನ ಕೆಲಸನ ನೋಡ್ಕೊಳ್ಳೋದಕ್ಕೆ ಒಬ್ಬ ನೈಟ್ ಶಿಫ್ಟ್ ಎಂಪ್ಲಾಯ್ ಬರ್ತಿದ್ದ. ನಾನು ಅವನ್ನ ಯಾವತ್ತೂ ಕೂಡ ಮೀಟ್ ಆಗಿರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಗೊತ್ತಿತ್ತು, ಅವನ ಕೆಲಸದ ಟೈಮಿಂಗ್ಸ್ ಸಂಜೆ 6 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ ಇತ್ತು ಅಂತ. ನಾನಿವಾಗ ಆ ರೆಸ್ಟೋರೆಂಟ್ ಜಾಯ್ನ್ ಆಗಿ 3 ತಿಂಗಳು ಕಂಪ್ಲೀಟ್ ಆಗತ್ತೆ. ಎಲ್ಲಾನು ಕೂಡ ಚೆನ್ನಾಗಿ ಕಲ್ತಿದ್ದೆ, ಎಲ್ಲ ನಾರ್ಮಲ್ ಆಗಿ ಹೋಗ್ತಿತ್ತು. ಬಟ್ ಆಲ್ ಆಫ್ ಅ ಸಡನ್ ಒಂದಿನ ಮ್ಯಾನೇಜರ್ ನನಗೆ ಕಾಲ್ ಮಾಡಿ, ಇವತ್ತು ಕೆಲಸ ಮುಗಿಸ್ಕೊಂಡಿದ್ಮೇಲೆ ನೀನು ಅಲ್ಲೇ ವೆಯ್ಟ್ ಮಾಡು, ನಾನು ನಿನ್ನ ಹತ್ರ ಏನೋ ಒಂದನ್ನು ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಾನೆ. ಅದನ್ನು ಕೇಳಿದ ನನಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಏನಾದರೂ ನನ್ನ ಕಡೆಯಿಂದ ತಪ್ಪು ನಡೆದಿದ್ಯಾ, ಯಾಕೆ ಮ್ಯಾನೇಜರ್ ವೆಯ್ಟ್ ಮಾಡೋದಕ್ಕೆ ಹೇಳ್ತಿದ್ದಾನೆ ಅಂತ. ಅದನ್ನೆಲ್ಲ ಯೋಚಿಸ್ಕೊಂಡು ನಾನು ನನ್ನ ಶಿಫ್ಟ್ ಮುಗ್ದಿದ ಮೇಲೂ ಅಲ್ಲೇ ಕೂತಿದ್ದೆ. ಸುಮಾರು 6:30 ಹತ್ತಿರ ಮ್ಯಾನೇಜರ್ ಇವಾಗ ಬ್ರಾಂಚ್ ಹತ್ರ ಬಂದು ನನ್ನ ಒಂದು ಟೇಬಲ್ ಕಡೆಗೆ ಕರೀತಾನೆ. 2 ನಿಮಿಷ ತನಕ ನಾವಿಬ್ರು ಆ ಟೇಬಲ್ ಮೇಲೆ ಕೂತ್ಕೊಂಡಿರ್ತೀವಿ. ಆದರೆ ಮ್ಯಾನೇಜರ್ ಏನೂ ಮಾತಾಡೋದೇ ಇಲ್ಲ, ಬರೀ ಕೈನ ಹಿಂಗಿಂಗೇನೋ ಮಾಡಿ ಯೋಚನೆ ಮಾಡ್ತಿದ್ದ. ಆಮೇಲೆ ಫೈನಲಿ ನಾನೇ ಕೇಳ್ತೀನಿ, ಏನಾಯ್ತು ಸರ್, ಏನಾದರೂ ನನ್ನ ಕಡೆಯಿಂದ ತಪ್ಪು ನಡೆದಿದ್ಯಾ ಅಂತ. ಅವಾಗ ಒಂದು ಸಡನ್ ಆಗಿ ಹಿಂಗಂದು, ಇಲ್ಲ ವಿಘ್ನೇಶ್, ನಿನ್ನ ಕಡೆಯಿಂದ ಏನೂ ತಪ್ಪು ನಡೆದಿಲ್ಲ. ಐ ವಾಸ್ ಜಸ್ಟ್ ವರಿಡ್, ಒಂದು ಪ್ರಾಬ್ಲಮ್ ಬಂದಿದೆ. ನಿನಗೆ ಗೊತ್ತಿದೆ ಅಲ್ವಾ, ನೀನು ಕೆಲಸ ಮುಗಿಸ್ಕೊಂಡು ಹೋಗಿದ ಮೇಲೆ ನಿನ್ನ ಕೆಲಸನ ನೋಡ್ಕೊಳ್ಳೋದಕ್ಕೆ ಇನ್ನೊಬ್ಬ ನೈಟ್ ಶಿಫ್ಟ್ ಎಂಪ್ಲಾಯ್ ಬರ್ತಿದ್ದ ಅಂತ. ಅವನು ಏನೋ ಫ್ಯಾಮಿಲಿ ರೀಸನ್ಗೋಸ್ಕರ ಸಡನ್ ಆಗಿ ಕೆಲಸನ ಬಿಟ್ಬಿಟ್ಟಿದ್ದಾನೆ. ಆ್ಯಂಡ್ ಇವಾಗ ನನಗೆ ಆ ಜಾಗದಲ್ಲಿ ಒಬ್ಬ ಎಂಪ್ಲಾಯ್ ಬೇಕು. ಆದರೆ ನಾನು ಬೇರೆ ಯಾರೋ ಒಬ್ಬರನ್ನ ಹೈಯರ್ ಮಾಡೋ ಬದಲು ನೀನೇ ಹೆಂಗಿದ್ರು ಕೆಲಸನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ಯಾ, ನೀನೇ ಯಾಕೆ ಫುಲ್ ಟೈಮ್ ಮಾಡಬಾರ್ದು ಅಂತ ಕೇಳೋದಕ್ಕೆ ಯೋಚನೆ ಮಾಡ್ತಿದ್ದೆ. ಸೊ ಏನು ಹೇಳ್ತೀಯ ವಿಘ್ನೇಶ್, ನಿನಗೆ ಓಕೆನಾ ಅಂತ ಕೇಳ್ತಾರೆ. ನನಗೆ ಒಂದು ಸೆಕೆಂಡ್ ಸ್ವಲ್ಪ ಶಾಂತಿ ಆಗುತ್ತೆ. ಓಕೆ, ಕೆಲಸಕ್ಕೋಸ್ಕರ ಕೇಳ್ತಿದ್ದಾರೆ, ಏನೂ ನನ್ನ ಕಡೆಯಿಂದ ತಪ್ಪು ನಡೆದಿಲ್ಲ ಅಂತ. ನಾನು ಯೋಚನೆ ಮಾಡಿ ಹೇಳ್ತೀನಿ, ಸರ್ ಆದರೆ ರಾತ್ರಿ 1 ಗಂಟೆ ತನಕನಾ ಅಂತ. ಆವಾಗ ಮ್ಯಾನೇಜರ್ ವಾಪಸ್ ಹೇಳ್ತಾನೆ, ರಾತ್ರಿ 1 ಗಂಟೆ ತನಕ. ಆದರೆ ನೀನೇನೂ ಯೋಚನೆ ಮಾಡಬೇಡ, ನಿನಗೆ ಫುಲ್ ಟೈಮ್ ಸ್ಯಾಲ್ರಿ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಬೆಳಗ್ಗೆ ಇರೋ ಥರ ಕೆಲಸನೂ ಕೂಡ ಜಾಸ್ತಿ ಇರಲ್ಲ. ತುಂಬ ಕಮ್ಮಿ ಕಸ್ಟಮರ್ಸ್ಗಳು ಬರ್ತಾರೆ. ಸಂಜೆ ಆಗಿದ್ಮೇಲೆ ಸ್ವಲ್ಪ ಆರ್ಡರ್ಸ್ ಆನ್ಲೈನಿಂದ ಬರುತ್ತೆ ಅಷ್ಟೇನೆ. ನೀನು ಮತ್ತೆ ಇನ್ನೊಬ್ಬ ಕುಕ್ ಇರ್ತೀರಾ, ಜಾಸ್ತಿ ಕೆಲಸನೂ ಇರಲ್ಲ. ಯೋಚನೆ ಮಾಡಿಬಿಟ್ಟು ಹೇಳು, ನಿನಗೆ ಓಕೆ ಅಂದರೆ ನಾಳೆಯಿಂದ ಫುಲ್ ಟೈಮ್ ಮಾಡೋದಕ್ಕೆ ಶುರು ಮಾಡು ಅಂತ. ನಾನೊಂದು 5 ನಿಮಿಷ ಯೋಚನೆ ಮಾಡಿ ಇಮಿಡಿಯೇಟ್ಲಿ ಆ ಫುಲ್ ಟೈಮ್ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ಬಿಡ್ತೀನಿ. ಅದರ ಹಿಂದೆ ಇದ್ದಿದ್ದು ಒಂದೇ ಒಂದು ಕಾರಣ, ಅವ್ರು ಕೊಡ್ತಿದ್ದಿದ್ದ ಸ್ಯಾಲ್ರಿ ನನಗೆ ಮುಂಚೆ ಸಿಗ್ತಿದ್ದ ಸ್ಯಾಲ್ರಿಗಿಂತ ಆಲ್ಮೋಸ್ಟ್ ಡಬಲ್
ಡಬಲ್ಗಿಂತ ಸ್ವಲ್ಪ ಜಾಸ್ತಿನೇ ಸಿಕ್ತಿತ್ತು. ಸೊ ನನ್ಗೆ ಇಲ್ಲ ಅಂತ ಹೇಳೋದಕ್ಕೆ ಮನ್ಸೇ ಒಪ್ಪಿಲ್ಲ. ಮಾರನೇ ದಿನ ನಾನಿವಾಗ ಕೌಂಟರ್ ಹತ್ರ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ. ಸುಮಾರು 6 ಗಂಟೆ ಆಗ್ತಾನೆ ಬೇರೆ ವರ್ಕರ್ಸ್ ಯಾರ್ಯಾರು ಹೋಗ್ತಾರೋ ಅವರೆಲ್ಲ ರೆಡಿಯಾಗಿ ಇವಾಗ ಹೋಗೋದಕ್ಕೆ ಶುರು ಮಾಡ್ತಾರೆ. ಅಲ್ಲೊಬ್ಬ ಉಮೇಶ್ ಅನ್ನೋ ಕುಕ್ ವರ್ಕ್ ಮಾಡ್ತಿದ್ದ. ಅವನಿವಾಗ ನನ್ನ ಹತ್ರ ಬಂದು, ಏನ್ ವಿಘ್ನೇಶ್, ನೈಟ್ ಶಿಫ್ಟಿಗೆ ಒಪ್ಕೊಂಡ್ಬಿಟ್ಟಿದ್ಯಾ ಅಂತೆ, ನಿನ್ ಧೈರ್ಯಕ್ಕೆ ಮೆಚ್ಚಲೇಬೇಕಪ್ಪ ಅಂತ ಹೇಳ್ತಾನೆ. ಅದನ್ನ ಕೇಳಿದ್ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿ, ಧೈರ್ಯನಾ, ಏನಾದ್ರೂ ತೊಂದರೆ ಇದೆಯಾ ಹೆಂಗೆ ರಾತ್ರಿ ಹೊತ್ತು ಅಂತ ಕೇಳಿದಾಗ, ತೊಂದರೆ ಏನಿಲ್ಲ, ರಾತ್ರಿ ಹೆಂಗೆ ಹೇಳಿ ನಾನು ನಿನ್ಗೆ, ರಾತ್ರಿ ಗೋವಾಲ್ ಕೆಲಸ ಮಾಡೋದೇನೋ ದೊಡ್ಡ ವಿಷಯ ಅಲ್ಲ, ಆದ್ರೆ ಈ ರೆಸ್ಟೋರೆಂಟಲ್ಲಿ ರಾತ್ರಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕೇ ಬೇಕು. 10:30-11 ಗಂಟೆ ಹತ್ರ ಇರೋ ಒಬ್ಬ ಕುಕ್ ಕೂಡ ಹೋಗ್ಬಿಡ್ತಾನೆ. ಅದಾಗಿದ್ಮೇಲೆ ರಾತ್ರಿ 1 ಗಂಟೆ ತನಕ ನೀನೊಬ್ನೇ ಬೇರೆ ಕೆಲಸ ಮಾಡಬೇಕು. ನಾನು ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲ, ಜಸ್ಟ್ ಇದೊಂದನ್ನ ನೆನ್ಪಲ್ಲಿಟ್ಕೋ. ರಾತ್ರಿ ನಿನ್ನ ಹೆಸರನ್ನ ಯಾರಾದ್ರೂ ಕರಿತಿರೋ ಥರ ಅನ್ಸಿದ್ರೆ ಅಥವಾ ಯಾರಾದ್ರೂ ಡೋರ್ನ ಬಂದು ನಾಕ್ ಮಾಡಿದ್ರೆ ತೆಗೆಯೋದಕ್ಕೆಲ್ಲ ಹೋಗ್ಬೇಡ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡೇ ಕೆಲಸ ಮಾಡು ಅಂತ ಹೇಳಿ ಇವಾಗ ಉಮೇಶ್ ಮನೆಗೆ ಹೋಗ್ತಾನೆ. ಅವತ್ ರಾತ್ರಿ ನಾನು ಮತ್ತೆ ಒಬ್ಬ ಕುಕ್ ಅಲ್ಲಿ ಕೆಲಸ ಮಾಡ್ತಾ ನಿಂತಿರ್ತೀವಿ. ಒಂದು ಚೀಸ್ ಪಿಜ್ಜಾ ಆರ್ಡರ್ ಬರುತ್ತೆ. ನಾನು ಆ ಆರ್ಡರ್ನ ತಗೊಳ್ಳೋದೋ ಬೇಡವಾ ಅಂತ ಕುಕ್ ಕೇಳಿದಾಗ, ಒಂದು ಕೆಲಸ ಮಾಡು ಬ್ರೋ, ಇದೊಂದು ಲಾಸ್ಟ್ ಆರ್ಡರ್ನ ತಗೋ, ಇನ್ನೇನು ಟೈಮ್ ಆಯಿತು, ಇದೊಂದು ಆರ್ಡರ್ನ ಮುಗಿಸ್ಬಿಟ್ಟು ನಾನು ಕೂಡ ಮನೆಗೆ ಹೋಗ್ತೀನಿ. ಫಸ್ಟೇ ಈ ಜಾಗದಲ್ಲಿ ಏನೇನೋ ವಿಚಿತ್ರವಾಗಿರೋದು ನಡೀತಿರತ್ತೆ, ನೀನು ಕೂಡ ಜಾಸ್ತಿ ಹೊತ್ತಿರಕ್ಕೆ ಹೋಗ್ಬೇಡ, ಬೇಗ ಮುಗಿಸ್ಕೊಂಡು ಹೋಗು ಅಂತ ಹೇಳ್ತಾನೆ. ಅದನ್ನ ಕೇಳಿದ್ ನನಗೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಯಾಕಿಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಏನೋ ಆಗತ್ತೆ ಅಂತ ಹೇಳ್ತಿರ್ತಾರೆ ಅಂತ ಅನ್ಕೊಂಡು ನಾನಿವಾಗ ಡೈರೆಕ್ಟಾಗಿ ಕೇಳ್ತೀನಿ, ಏನಾದರೂ ಈ ಜಾಗದಲ್ಲಿ ತೊಂದರೆ ಇದೆಯಾ, ಏನ್ ಕತೆ, ಎಲ್ಲರೂ ಏನೋ ಆಗತ್ತೆ ಅಂತಿರ್ತಾರಲ್ವಾ, ಏನಂತದ್ದಾಗತ್ತೆ ಅಂತ ಕೇಳಿದಾಗ, ಅದರ ಬಗ್ಗೆ ನೀನೆಷ್ಟು ಕಮ್ಮಿ ತಿಳ್ಕೊಂತೀಯೋ ಅಷ್ಟೇ ಒಳ್ಳೇದು, ಇಲ್ಲಾಂದ್ರೆ ಇವಾಗಿರೋ ಧೈರ್ಯ ಅದು ಕೂಡ ಹೋಗ್ಬಿಡತ್ತೆ. ಆ ಥರದ್ದೇನಿಲ್ಲ ಬ್ರೋ, ಸ್ವಲ್ಪ ಇಶ್ಯೂ ಇತ್ತು ಅಷ್ಟೇನೆ, ಅದೆಲ್ಲ ಬಿಟ್ಟಾಕು, ಇವಾಗ ನಾನು ಬೇಗ ಪಿಜ್ಜಾನ ಮಾಡಿ ಮುಗಿಸ್ತೀನಿ ಅಂತ ಹೇಳಿ ಅವನಿವಾಗ ಆ ಚೀಸ್ ಪಿಜ್ಜಾನ ಪ್ರಿಪೇರ್ ಮಾಡ್ತಿದ್ದ. ಅವನು ಹೇಳ್ದಂಗೆ ಆ ಪಿಜ್ಜಾ ಪ್ರಿಪೇರ್ ಮಾಡಿ ಕೊಟ್ಟಿದ ತಕ್ಷಣನೇ ಅವನು ಇವಾಗ ಡ್ರೆಸ್ನೆಲ್ಲ ಚೇಂಜ್ ಮಾಡಿ ಮನೆ ಕಡೆಗೆ ಹೊರಡೋದಕ್ಕೆ ಶುರು ಮಾಡ್ತಾನೆ. ನಾನಿವಾಗ ಆ ರೆಸ್ಟೋರೆಂಟಲ್ಲಿ ಒಬ್ಬನೇ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ. ಸ್ವಲ್ಪ ಇನ್ವೆಂಟ್ರಿನೆಲ್ಲ ಫಿಲ್ ಮಾಡಿ ಇವಾಗ ಅಲ್ಲಿ ಮಾಪ್ ಮಾಡೋದೊಂದು ಬಾಕಿ ಇತ್ತು. ಇವಾಗ ಮಾಪ್ ಮಾಡ್ತಾ ನನ್ನ ಕ್ಲಾಕ್ ಕಡೆ ನೋಡಿದಾಗ ಸುಮಾರು 12 ಗಂಟೆ ಆಗಿ 30 ನಿಮಿಷ ಆಗಿರುತ್ತೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಕೆಲಸ ಬೇಗ ಮುಗಿಸ್ಕೊಂಡು ಹೋಗ್ಬೇಕು ಅಂತ ನಾನಿವಾಗ ಫ್ಲೋರ್ನೆಲ್ಲ ಮಾಪ್ ಮಾಡಬೇಕಾದ್ರೆ ಸಡನ್ ಆಗಿ ಎಂಟ್ರೆನ್ಸ್ ಡೋರ್ ಓಪನ್ ಆಗೋ ಸೌಂಡ್ ಕೇಳಿಸುತ್ತೆ. ನಾನಿವಾಗ ಆ ಡೋರ್ ಕಡೆಗೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಹೋಗ್ಬಿಟ್ಟು ನಾನೇ ಡೋರ್ ತೆಗ್ದು ಆಚೆ ನೋಡ್ತೀನಿ, ಅಲ್ಲಿ ಯಾವ ಕಸ್ಟಮರು ಕಾಣಿಸ್ತಿರ್ಲಿಲ್ಲ. ಸೊ ಓಕೆ, ಎನಿವೇಸ್ ಕ್ಲೋಸಿಂಗ್ ಟೈಮ್ ಆಗಿದೆ ಅಂತ ಅನ್ಕೊಂಡು ನಾನಿವಾಗ ಓಪನ್ ಅಂತ ಇದ್ದಿದ್ದ ಬೋರ್ಡ್ನ ತಿರುಗಿಸ್ಬಿಟ್ಟು ಕ್ಲೋಸ್ಡ್ ಅಂತ ಮಾಡಿ ವಾಪಸ್ ಇವಾಗ ನಾನು ನನ್ನ ಕೌಂಟರ್ ಕಡೆಗೆ ಹೋಗ್ತೀನಿ. ಇವಾಗೆಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗ್ದಿತ್ತು. ಆ್ಯಂಡ್ ಸಡನ್ ಆಗಿ ಆ ಟೈಮಲ್ಲೇನೆ ಲೈಟ್ ಎಂತಕ್ಕೂ ಫ್ಲಿಕರ್ ಆಗೋದಕ್ಕೆ ಶುರು ಆಗುತ್ತೆ. ನಾನೇನಾದರೂ ಜನರೇಟರಲ್ಲಿ ಇಶ್ಯೂ ಇದೆಯಾ, ಕರೆಂಟ್ ಹೋಗಿದ್ಯಾ ಅಂತ ಅನ್ಕೊಂಡು ಅವತ್ತು ಜಾಸ್ತಿ ಯೋಚನೆ ಮಾಡಲ್ಲ. ಡೈರೆಕ್ಟಾಗಿ ಲೈಟ್ಸ್ನೆಲ್ಲ ನಾನೇ ಆಫ್ ಮಾಡಿಬಿಟ್ಟು ಇವಾಗ ನನ್ನ ಗಾಡಿ ಕೀ ತೊಗೊಂಡು ಗೇಟ್ಸ್ ಎಲ್ಲ ಕ್ಲೋಸ್ ಮಾಡಿ ನಾನು ಕೂಡ ವಾಪಸ್ ಮನೆಗೆ ಹೋಗ್ತೀನಿ. ನೆಕ್ಸ್ಟ್ ದಿನ ಕೆಲ್ಸಕ್ಕೆ ಹೋದಾಗ ಉಮೇಶ್ ನನ್ನ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ಏನಪ್ಪ ವಿಘ್ನೇಶ್, ಹೆಂಗಿತ್ತು ಮೊದಲನೇ ರಾತ್ರಿ ಎಕ್ಸ್ಪೀರಿಯನ್ಸ್, ಅದು ಈ ರೆಸ್ಟೋರೆಂಟಲ್ಲಿ ಭಯ ಏನಾದರೂ ಆಯ್ತಾ, ಏನ್ ಕತೆ ಅಂತ ಕೇಳಿದಾಗ ನಾನಿವಾಗ ನಗ್ನತಾ ವಾಪಸ್ ಹೇಳ್ತೀನಿ, ನೀವೆಲ್ಲ ಹೆದರ್ಸಿದ ರೀತಿ ನೋಡಿ ನಾನೇನೋ ಕಳ್ಳರ್ ಸಮಸ್ಯೆ ಇದೆಯೋ ಏನ್ ಕತೆನೋ ಅಂತ ಗಾಬರಿ ಪಟ್ಟಿದ್ದೆ, ಆದರೆ ನಿನ್ನೆ ರಾತ್ರಿ ಏನೂ ಕೂಡ ಆಗಿಲ್ಲ, ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದೆ ಅಂತ ಹೇಳಿ ನಾನಿವಾಗ ನಾರ್ಮಲ್ ಆಗಿ ಕೆಲಸನೆಲ್ಲ ಮಾಡೋದಕ್ಕೆ ಶುರು ಮಾಡ್ತೀನಿ. ಅವತ್ತು ಕೂಡ ನಾರ್ಮಲ್ ಆಗಿ ಕುಕ್ ಅವನ ಕೆಲಸನ ಮುಗಿಸ್ಕೊಂಡು 10:30 ಮನೆಗೆ ಹೋದ. ನಾನಿವಾಗ ಇನ್ವೆಂಟ್ರಿನೆಲ್ಲ ಫಿಲ್ ಮಾಡಿ ಇವಾಗ ಸ್ವಲ್ಪ ಡೇಟಾನ ಎಂಟರ್ ಮಾಡೋದು ಬಾಕಿ ಇತ್ತು. ಕಂಪ್ಯೂಟರಲ್ಲಿ ಕೂತ್ಕೊಂಡ್ಬಿಟ್ಟು ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಸಡನ್ ಆಗಿ ಕರೆಂಟ್ ಹೋಗ್ಬಿಡುತ್ತೆ. ಶೇ, ಇಷ್ಟೊತ್ತು ಮಾಡಿದ ವೇಸ್ಟಾ, ಏನಿದು ಪಕ್ಕ ಜನರೇಟರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡು ನಾವಿವಾಗ ಕೆಲಸ ಮಾಡೋ ಕೌಂಟರ್ ಹತ್ರ ಹಿಂದೆಗಡೆ ಒಂದು ಬ್ಯಾಕ್ ಡೋರ್ ಇತ್ತು. ಆ ಬ್ಯಾಕ್ ಡೋರ್ ಒಳಗಡೆನೆ ಜನರೇಟರ್ ಮತ್ತೆ ಕ್ಯಾಮ್ರಾ ರೂಮ್ ಎಲ್ಲಾನು ಇದ್ದಿತ್ತು. ಸೊ ನಾನಿವಾಗ ಒಂದು ಟಾರ್ಚ್ ಲೈಟ್ನ ಆನ್ ಮಾಡ್ಕೊಂಡು ಆ ಬ್ಯಾಕ್ ಡೋರ್ ಕಡೆಗೆ ಹೋಗ್ತೀನಿ. ಹಿಂದೆ ಹೋಗ್ಬೇಕಾದ್ರೆ ಯಾರೋ ಒಬ್ರು ಜನರೇಟರ್ ರೂಮಲ್ಲಿ ನಡೆಯೋ ಥರ ಶಬ್ದ ಕೇಳಿಸುತ್ತೆ. ನಾನು ಯಾರಿವಾಗ ಜನರೇಟರ್ ರೂಮಲ್ಲಿ ಯಾರಿದ್ದಾರೆ, ಇಲ್ಲಿ ಏನಾದರೂ ಇದೆಯಾ ಅಂತ ಅನ್ಕೊಂಡು ಸ್ಲೋ ಆಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಕಾಣಿಸಲ್ಲ. ಜನರೇಟರ್ ಸ್ವಿಚ್ಗಳ ಹತ್ರ ಟಾರ್ಚ್ ಲೈಟ್ ಹಾಕಿ ನೋಡಿದ್ರೆ ಆ ಸ್ವಿಚ್ನ ಯಾರೋ ತೆಗ್ದಿದ್ರು. ವಾಪಸ್ ಸ್ವಿಚ್ನ ಹಾಕಿದಾಗ
ಇಡೀ ಜಾಗದಲ್ಲಿ ಮತ್ತೆ ಕರೆಂಟ್ ಬರುತ್ತೆ. ಆ್ಯಂಡ್ ನಾನಿವಾಗ ಆ ಡೋರ್ನ ಕ್ಲೋಸ್ ಮಾಡಿ ವಾಪಸ್ ನನ್ನ ಕೌಂಟರ್ ಹತ್ರ ಬಂದು ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ದೆ. ಕಂಪ್ಯೂಟರ್ ಎಲ್ಲ ಯೂಸ್ ಮಾಡಿ ಮುಗಿಸಿದ ಮೇಲೆ ನಾನಿವಾಗ ಇಡೀ ಫ್ಲೋರ್ನ ಮಾಪ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಇದೊಂದು ಮುಗ್ದಿದ್ರೆ ನನ್ನ ಕೆಲಸ ಮುಗ್ದು ನಾನು ಕೂಡ ಮನೆ ಹೋಗ್ಬೋದಿತ್ತು. ಅದೇ ಟೈಮಲ್ಲಿ ಮತ್ತೆ ಕರೆಂಟ್ ಹೋಗುತ್ತೆ. ಈ ಸತಿ ಕರೆಂಟ್ ಹೋದಾಗ ನನಗೆ ಸ್ವಲ್ಪ ಇರಿಟೇಟ್ ಆಗಿ ಈ ಜನ್ರೇಟರ್ನ ಫಸ್ಟ್ ಫಿಕ್ಸ್ ಮಾಡಿಸ್ಬೇಕು, ಯಾವ ಕಿತ್ತೋಗಿರೋ ಜನ್ರೇಟರು ಅಂತ ಅಂದ್ಕೊಂಡು ಮತ್ತೆ ನಾನಿವಾಗ ಜನ್ರೇಟರ್ ರೂಮ್ ಕಡೆಗೆ ಹೋಗ್ತೀನಿ. ಈ ಸತಿ ಹೋಗಿ ನೋಡಿದ್ರೆ ಮತ್ತೆ ಆ ಸ್ವಿಚ್ನ ಯಾರೋ ತೆಗ್ದಿದ್ರು. ಆ್ಯಂಡ್ ಇವಾಗ ನನಗೆ ಸ್ವಲ್ಪ ಏನೇನೋ ತಲೆಯಲ್ಲಿ ಯೋಚನೆಗಳು ಬರೋದಕ್ಕೆ ಶುರು ಆಗುತ್ತೆ. ಏನಿದು, ಯಾರಾದರೂ ಇದ್ದಾರಾ, ಹೆಂಗೆ ಯಾರಾದರೂ ಬೇಕಂತ ಆಡ್ತಿದ್ದಾರಾ? ಈ ಸ್ವಿಚ್ನ ಇವಾಗ ತಾನೇ ನಾನು ಹಾಕೋಗಿದ್ದೆ ಅಲ್ವಾ, ಇಷ್ಟು ಬೇಗ ಯಾರಿದನ್ನು ಮತ್ತೆ ತೆಗೆದ್ರು ಅಂತ ಅಂದ್ಕೊಂಡು ಆ ಸ್ವಿಚ್ನ ಒಂದ್ಸತಿ ಹಾಕ್ತೀನಿ. ಜನರೇಟರ್ ಆನ್ ಆಗೋ ಶಬ್ದ ಏನೋ ಕೇಳಿಸುತ್ತೆ, ಆದರೆ ಲೈಟ್ ವಾಪಸ್ ಅಂತೂ ಬಂದಿಲ್ಲ. ಕ್ಯಾಮ್ರಾ ಎಲ್ಲ ಇವಾಗಲೂ ವರ್ಕ್ ಆಗ್ತಿತ್ತು. ಸೊ ನಾನಿವಾಗ ಹಿಂಗೇನೆ ಒಂದ್ಸತಿ ಕ್ಯಾಮ್ರಾ ಕಡೆ ನೋಡ್ತೀನಿ. ಆ ಸ್ಕ್ರೀನಲ್ಲಿ ನನಗಿವಾಗ ಕಾಣಿಸುತ್ತೆ ಆಚೆ ಕಡೆ ಡೈನಿಂಗ್ ಏರಿಯಾ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇವಾಗ ಆ ಮೇನ್ ಡೋರ್ ಇರುತ್ತಲ್ವಾ, ಡೋರ್ ಒಳಗೆ ಎಂಟರ್ ಆಗಿ ಅಲ್ಲೇ ಸ್ವಲ್ಪನೂ ಕೂಡ ಅಲ್ಲಾಡಿಲ್ದೆ ಹಂಗೇನೆ ನಿಂತಿದ್ದ. ನಾನು ಶಾಪ್ ಕ್ಲೋಸ್ ಅಂತ ಹಾಕಿದ್ರು ಕೂಡ ಯಾರು ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತ ಸ್ವಲ್ಪ ಟೆನ್ಷನ್ನಲ್ಲಿ ಟಾರ್ಚ್ ತಗೊಂಡು ಮತ್ತೆ ಇವಾಗ ಡೈನಿಂಗ್ ಏರಿಯಾ ಕಡೆಗೆ ಹೋಗ್ತೀನಿ. ಟಾರ್ಚ್ನ ಇಡೀ ಡೈನಿಂಗ್ ಏರಿಯಾ ಕಡೆ ಲೈಟ್ ಮಾಡಿ ನೋಡ್ತೀನಿ. ಎಲ್ಲ ಟೇಬಲ್ಸ್ ಖಾಲಿ ಇದೆ, ಯಾರೂ ಕೂಡ ಅಲ್ಲಿ ಕಾಣಿಸ್ತಿರ್ಲಿಲ್ಲ. ಯಾರಿದ್ದೀರಾ ಅಲ್ಲಿ? ಶಾಪ್ ಕ್ಲೋಸ್ ಆಗಿದೆ, ಪ್ಲೀಸ್ ಯಾರಾದರೂ ಇದ್ರೆ ಆಚೆ ಹೋಗಿ ನಾಳೆ ಬನ್ನಿ ಅಂತ 2-3 ಸತಿ ಹೇಳ್ತೀನಿ. ಅದಕ್ಕೆ ಏನೂ ರಿಪ್ಲೈ ಕೂಡ ಬರಲ್ಲ. ನಾನಿವಾಗ ಕೌಂಟರ್ ಹತ್ರ ಎಲ್ಲ ಕ್ಲೀನಾಗಿ ಕೆಳಗೆಲ್ಲ ಲೈಟ್ ಹಾಕಿ ನೋಡಿದೆ, ಯಾರೂ ಕೂಡ ಕಾಣಿಸ್ಲಿಲ್ಲ. ಸುಮ್ಮನೆ ರಿಸ್ಕ್ ಬೇಡ ಅಂತ ನಾನಿವಾಗ ಮೇನ್ ಡೋರ್ ಹತ್ರ ಹೋಗಿ ಮೇನ್ ಡೋರ್ನ ಲಾಕ್ ಮಾಡಿಬಿಟ್ಟು ಹಾಳಾಗಿರೋ ಕರೆಂಟ್ ಯಾವಾಗ ಬರುತ್ತೋ ಏನೋ ಅಂತ ಟಾರ್ಚ್ ಲೈಟ್ನ ಅಲ್ಲೇ ಒಂದು ಕಡೆ ಟೇಬಲ್ ಮೇಲೆ ಸೆಟ್ ಮಾಡಿ ಇವಾಗ ಫ್ಲೋರ್ನ ಮಾಪ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಫ್ಲೋರ್ ಮಾಪ್ ಮಾಡ್ತಾನೆ ಸಡನ್ನಾಗಿ ಇವಾಗ ಲೈಟ್ಗಳು ಫ್ಲಿಕ್ಕರ್ ಆಗೋದಕ್ಕೆ ಶುರು ಆಗಿ ಒಂದೇ ಸತಿ ಆ ಜನರೇಟರ್ ರೂಮಲ್ಲಿ ಏನೋ ಡಬ್ ಅಂತ ಬ್ಲಾಸ್ಟ್ ಆಗೋ ಸೌಂಡ್ ಕೇಳಿಸುತ್ತೆ. ಒಂದು ಸೆಕೆಂಡ್ ನನಗೆ ಇವಾಗ ಭಯಾನೇ ಆಗೋಗ್ಬಿಡುತ್ತೆ, ಏನಾದರೂ ಬೆಂಕಿ ಹತ್ಕೊಂತ ಏನು ಕತೆ ಅಂತ. ಟಾರ್ಚ್ ಲೈಟ್ನ ತೊಗೊಂಡು ಓಡೋಗಿ ಜನರೇಟರ್ ರೂಮ್ ಕಡೆ ನೋಡಿದ್ರೆ ಇವಾಗ ಆ ಜನರೇಟರ್ ಆಫ್ ಆಗಿಬಿಟ್ಟಿತ್ತು. ನನಗೆ ಏನು ಮಾಡಬೇಕು ಚೂರು ಕೂಡ ತೋಚ್ತಿರ್ಲಿಲ್ಲ. ಮ್ಯಾನೇಜರ್ ಕಾಲ್ ಮಾಡಿಬಿಟ್ಟು ಈ ಥರ ಜನರೇಟರ್ ಆಫ್ ಆಗಿಬಿಟ್ಟಿದೆ, ಏನು ಮಾಡಲಿ ಅಂತ ಕೇಳಿದಾಗ ಅವನು ಪರವಾಗಿಲ್ಲ, ಇವತ್ತು ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗು, ನಾಳೆ ಜನರೇಟರ್ನ ಸರಿ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಅವನಿವಾಗ ಕಾಲ್ನ ಕಟ್ ಮಾಡ್ತಾನೆ. ಅದಾಗಿದ ಮೇಲೆ ನಾನು ಹಾಗೆ ಒಂದ್ಸತಿ ಸ್ಕ್ರೀನ್ ಕಡೆಗೆ ನೋಡ್ತೀನಿ, ಕ್ಯಾಮ್ರಾ ಇವಾಗಲೂ ವರ್ಕ್ ಆಗ್ತಿತ್ತು. ಆ್ಯಂಡ್ ನನ್ನ ಶಾಕ್ಗೆ ಆ ವ್ಯಕ್ತಿ ಇವಾಗ ಕೌಂಟರ್ ಮುಂದೆ ಬಂದು ನಿಂತ್ಕೊಂಡಿದ್ದ. ಅವನೇನೋ ಕಪ್ಪು ಕಲರ್ ಬಟ್ಟೆ ಹಾಕೊಂಡಿರೋ ಕಾರಣದಿಂದ ಅವನ ಮುಖ ಅಥವಾ ಅವನು ಹೆಂಗಿದ್ದ ಏನೂ ಕೂಡ ನನಗೆ ಕ್ಲೀನಾಗಿ ಕಾಣಿಸ್ತಿರ್ಲಿಲ್ಲ. ಸಡನ್ನಾಗಿ ಸ್ವಲ್ಪ ಅಕ್ಕಪಕ್ಕ ಗಾಡಿಯೆಲ್ಲ ಹೋಗ್ಬೇಕಾದ್ರೆ ಆ ಲೈಟ್ಗಳು ರಿಫ್ಲೆಕ್ಟ್ ಆಗುತ್ತಲ್ವಾ, ನಾನು ಕ್ಲೀನಾಗಿ ಹಿಂಗೆ ಕ್ಯಾಮ್ರಾ ನೋಡಬೇಕಾದ್ರೆ ಒಂದು ಲೈಟ್ ರಿಫ್ಲೆಕ್ಷನಲ್ಲಿ ಅವನ ಮುಖ ಸ್ವಲ್ಪ ಕಾಣಿಸುತ್ತೆ. ಒಂದು ಕಡೆಯಿಂದ ರಕ್ತ ಸೋರ್ತಿತ್ತು. ಆ್ಯಂಡ್ ಒಂದು ವಿಚಿತ್ರವಾಗಿ ಮುಖ ಮಾಡ್ಕೊಂಡು ಇವಾಗ ಆ ಕ್ಯಾಮ್ರಾ ಕಡೆಗೆ ನೋಡ್ತಿದ್ದ. ಅದನ್ನ ನೋಡಿದ್ದು ಒಂದು ಸೆಕೆಂಡ್ ನಾನು ಹಾಗೆ ಹಿಂದೆ ಹೋಗ್ಬಿಟ್ಟು ನನ್ನ ಮೈಕೈಯೆಲ್ಲ ನಡ್ಗೋದಕ್ಕೆ ಶುರು ಆಗುತ್ತೆ. ಆಚೆ ಹೋಗದ ಬೇಡವಾ ಅಂತ ಯೋಚನೆ ಮಾಡ್ತಾ ಅದೇ ರೂಮಲ್ಲಿ ನಾನಿವಾಗ ನಿಂತಿದ್ದೆ. ಆಮೇಲೆ ಹೆಂಗೋ ಒಂದು ಧೈರ್ಯ ಬರೆಸ್ಕೊಂಡು ಟಾರ್ಚ್ ಲೈಟ್ನ ತೊಗೊಂಡ್ಬಿಟ್ಟು ಸ್ಲೋ ಆಗಿ ಡೈನಿಂಗ್ ಏರಿಯಾ ಕಡೆಗೆ ನಡ್ಕೊಂಡು ಹೋಗ್ತೀನಿ. ಇವಾಗ ಡೋರ್ ಓಪನ್ ಮಾಡಿ ಲೈಟ್ ಹಾಕಿ ನೋಡಿದ್ರೆ ಆ ಡೈನಿಂಗ್ ಏರಿಯಾಲಿ ಯಾರೂ ಕೂಡ ಇರಲಿಲ್ಲ. ನಾನೆಲ್ಲ ತುದಿ ಕಡೆ ಹೋಗ್ಬಿಟ್ಟು ಯಾರಾದರೂ ಬಚ್ಚಿಟ್ಕೊಂಡಿದ್ದಾರಾ ಅಂತ ಚೆಕ್ ಮಾಡಬೇಕಾದ್ರೆ ಯಾರೂ ಕೂಡ ಕಾಣಿಸ್ತಾನೆ ಇರಲಿಲ್ಲ. ಫೈನಲಿ ಟೇಬಲ್ ಕೆಳಗಡೆ ಯಾರಾದರೂ ಇರ್ಬೋದಾ ಅಂತ ಕೆಳಗಡೆ ಲೈಟ್ ಹಾಕಿ ನೋಡಿದ್ರೆ ಯಾರೋ ಒಬ್ಬರು ಸಾಸ್ನ ಕೆಳಗಡೆ ಚೆಲ್ಲಿ ಆ ಸಾಸ್ ಮೇಲೆ ನಡ್ಕೊಂಡು ಹೋಗಿರೋ ಕಾಲ್ ಗುರುತು ಕಾಣಿಸ್ತಿರುತ್ತೆ. ಅದನ್ನು ನೋಡಿದ ನನಗೆ ಎಷ್ಟು ಭಯ ಆಗುತ್ತೆ ಅಂದರೆ, ನಾನು ಇವಾಗ ತಾನೇ ಇಡೀ ರೂಮ್ನ ಮಾಪ್ ಮಾಡಿದ್ದೆ. ಆ ಥರ ಇರಬೇಕಾದ್ರೆ ಯಾರಿದ್ರು ಇಲ್ಲಿ? ಕ್ಯಾಮ್ರಾಲ್ಲೂ ಯಾರೂ ಇರೋ ಥರ ಕಾಣಿಸ್ತಿದೆ. ಇಲ್ಲಿ ಬಂದು ನೋಡಿದ್ರೆ ಯಾರೂ ಇಲ್ವಲ್ಲ. ಏನಾಗ್ತಿದೆ ದೇವ್ರೆ, ಏನು ಮಾಡಲಿ ನಾನು ಅಂತ ಕೈನ ತಲೆ ಹತ್ರ ಇಟ್ಕೊಂಡು ಅಲ್ಲೇನೆ ಕೆಳಗೆ ಕೂತ್ಕೊಂಡ್ಬಿಡ್ತೀನಿ. 2 ಸೆಕೆಂಡ್ ಆಗಿರಲ್ಲ, ಅಷ್ಟರಲ್ಲಿ ಟೆಲಿಫೋನ್ ರಿಂಗ್ ಆಗೋ ಶಬ್ದ ಬರುತ್ತೆ. ಇವಾಗ ನಾನು ಇನ್ನೂ ಹೆದರ್ಬಿಟ್ಟು ಟೆಲಿಫೋನ್ ಕಡೆ ನೋಡಿದ್ರೆ ಟೆಲಿಫೋನ್ ಆ್ಯಕ್ಚುಲಿ ರಿಂಗ್ ಆಗ್ತಿತ್ತು. ನಾನಿವಾಗ ಎದ್ಬಿಟ್ಟು ಓಡೋಗಿ ಟೆಲಿಫೋನ್ನ ರಿಸೀವ್ ಮಾಡಿದ್ರೆ ಬೇರೆ ಯಾರೂ ಅಲ್ಲ, ಮ್ಯಾನೇಜರೇ ಕಾಲ್ ಮಾಡಿದ್ದ. ಮ್ಯಾನೇಜರ್ ನನಗೆ ಕೇಳ್ತಾನೆ, ಏನಾಗ್ತಿದೆ ವಿಘ್ನೇಶ್ ಅಲ್ಲಿ? ನಾನು ನಿನಗೆ 10 ಸತಿ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದೆ, ನಿನ್ನ ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಫಸ್ಟ್ ಇವಾಗ ಕೆಲಸ ಮುಗಿಸ್ಕೊಂಡು ಹೋಗು, ಏನು ನಡೀತಿದೆ ಅಲ್ಲಿ ಅಂತ ಕೇಳಿದಾಗ ನಾನು ಭಯದಲ್ಲೇ ಹೇಳ್ತೀನಿ, ಸರ್ ಯಾರೋ ಇದ್ದಾರೆ ಸರ್, ಇಲ್ಲಿ ಯಾರೋ ಒಬ್ಬ ಬಂದಿದ್ದಾನೆ ಒಳಗಡೆ. ಇಲ್ಲಿ ಲೈಟ್ ಹಾಕಿ ನೋಡಿದ್ರೆ ಯಾರೂ ಕೂಡ ಕಾಣಿಸ್ತಿಲ್ಲ, ಜನರೇಟರ್ ಬೇರೆ ವರ್ಕ್ ಆಗ್ತಿಲ್ಲ, ಆದರೆ ಕ್ಯಾಮ್ರಾ ಅಲ್ಲಿ ಯಾರೋ ಒಬ್ರು ನಡೀತಿರೋ ಥರ ಕಾಣಿಸ್ತಿದೆ.
ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಪ್ಲೀಸ್ ನೀವಾದರೂ ಇಲ್ಲಿ ಬರ್ತೀರಾ ಅಂತ ಹೇಳಿದಾಗ 1 ಸೆಕೆಂಡ್ ಕಂಪ್ಲೀಟ್ ಸೈಲೆನ್ಸ್. ಮ್ಯಾನೇಜರ್ಗೂ ಎಲ್ಲೋ ಒಂದು ಕಡೆ ಭಯ ಆಗಿತ್ತನ್ಸತ್ತೆ. ಅವನು ನನಗೆ ಒಂದೇ ಒಂದು ವಿಷಯನ ಹೇಳ್ತಾನೆ, ವಿಘ್ನೇಶ್, ರೆಸ್ಟೋರೆಂಟ್ನ ಇವಾಗಲೇ ಬಿಟ್ಟು ಆಚೆ ಬಾ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆ ಕಡೆಗೆ ಹೋಗು, ಅಲ್ಲಿನೂ ಇರಕ್ಕೆ ಹೋಗ್ಬೇಡ, ಏನೇ ಇದ್ರೂ ಬೆಳಗ್ಗೆ ಬಂದು ಮಾತಾಡೋಣ ಅಂತ ಹೇಳಿ ಅವನಿವಾಗ ನಿಲ್ಲಿಸ್ಬಿಡ್ತಾನೆ ಮಾತಾಡೋದನ್ನ. ನಾನಿವಾಗ ಸರ್ ಏನು ಹೇಳ್ತಿದ್ದಾರೆ ಸರ್, ಏನು ನಡೀತಿದೆ ಈ ಜಾಗದಲ್ಲಿ ಅಂತ ಮಾತಾಡ್ತಿದ್ದೀನಿ. ಆದರೆ ಅವನು ಆಲ್ರೆಡಿ ಕಾಲ್ನ ಕಟ್ ಮಾಡಿಬಿಟ್ಟಿದ್ದ. ನಾನಿವಾಗ ಟೆಲಿಫೋನ್ನ ಅಲ್ಲೇ ಇಟ್ಟು ಹಾಳಾಗೋಗ್ಲಿ, ಫಸ್ಟ್ ಈ ರೆಸ್ಟೋರೆಂಟಿಂದ ಆಚೆ ಹೋಗಬೇಕು ಅಂತ ಓಡೋಗ್ಬಿಟ್ಟು ಬ್ಯಾಕ್ ಡೋರ್ನ ಓಪನ್ ಮಾಡಿ ಇವಾಗ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡ್ತಿರ್ಬೇಕಾದ್ರೇ ಸಡನ್ ಆಗಿ ಜನರೇಟರ್ ಆನ್ ಆಗಿ ಇಡೀ ಜಾಗದಲ್ಲಿ ಲೈಟ್ ಏನೋ ವಾಪಸ್ ಬರುತ್ತೆ. ನನಗೆ ಸ್ವಲ್ಪ ಸಮಾಧಾನ ಏನೋ ಆಯಿತು. ಆದರೆ ಈ ಸ್ಕ್ರೀನ್ ಕಡೆಗೆ ಮತ್ತೆ ನೋಡಬೇಕಾದ್ರೆ ಅಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟಿರೋ ಆ ಟಿಶ್ಯೂ ಪೇಪರ್ ಅದೆಲ್ಲ ಇವಾಗ ಸಡನ್ ಆಗಿ ಕೆಳಗಡೆ ಬಿಟ್ಟು ಅಲ್ಲಿ ರೂಮ್ ಕಡೆಗೆ ಹರಡೋದಕ್ಕೆ ಶುರು ಆಗುತ್ತೆ. ಆ ಸ್ಕ್ರೀನ್ನ ಇವಾಗ ನಾನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಆವಾಗ ಒಂದು ಚೇರ್ ಇದ್ದಕ್ಕಿದ್ದಂಗೆ ಯಾರು ಕಾಣಿಸ್ತಿಲ್ಲ, ಯಾರು ಎಳಿತಿರೋದು ಕೂಡ ನನಗೆ ಗೊತ್ತಾಗ್ತಿಲ್ಲ. ಆದರೆ ಆ ಚೇರ್ ಆದಾಗೆ ಅದು ಹಿಂದೆ ಕಡೆಗೆ ಎಳ್ಕೊಂಡು ಹೋದಂಗೆ ಕಾಣಿಸುತ್ತೆ. ಅದು ನೋಡಿ ನನಗೆ ಎಷ್ಟು ಭಯ ಆಗುತ್ತೆ ಅಂದರೆ, ಹೆಂಗಾದರೂ ನಾನು ಆಚೆ ಹೋಗೋದು, ಅಲ್ಲಿ ಯಾರೋ ಇದ್ದಂಗೆ ಬೇರೆ ಇದ್ದಾರೆ ಅಂತ ಅಕ್ಕಪಕ್ಕ ರೂಮ್ನ ಹುಡುಕ್ಬೇಕಾದ್ರೆ ಯಾವುದೋ ಒಂದು ರಾಡ್ ಥರ ಏನೋ ಇಟ್ಟಿದ್ರು. ಆ ರಾಡ್ ನಾನೇ ತೊಗೊಂಡ್ಬಿಟ್ಟು ಧೈರ್ಯ ಮಾಡಿ ನಾನಿವಾಗ ಡೈನಿಂಗ್ ಏರಿಯಾ ಕಡೆಗೆ ಹೋಗ್ತೀನಿ. ಡೈನಿಂಗ್ ಏರಿಯಾ ಕಡೆಗೆ ಹೋಗಿ ನೋಡಿದ್ರೆ ಮತ್ತೆ ಯಾರೂ ಕೂಡ ಕಾಣಿಸಲ್ಲ. ಆದರೆ ಆ ಚೇರ್ ಮಾತ್ರ ಹಿಂದೆ ಕಡೆಗೆ ಹೋಗ್ಬಿಟ್ಟಿತ್ತು. ಹಂಗೆ ನಾನು ಡೋರ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಟೆಲಿಫೋನ್ ರಿಂಗ್ ಆಗುತ್ತೆ. ಈ ಸತಿ ನಾನು ಟೆಲಿಫೋನ್ ಎತ್ತೋದಾ ಬೇಡವಾ ಅಂತ ಭಯದಲ್ಲಿ ಹಾಳಾಗೋಗ್ಲಿ ಒಂದ್ಸತಿ ಎತ್ತು ಬಿಡೋಣ ಅಂತ ಹೋಗಿ ಟೆಲಿಫೋನ್ ಎತ್ತಿದ್ರೆ ಟೆಲಿಫೋನಲ್ಲಿ ಮ್ಯಾನೇಜರ್ ಮಾತಾಡ್ತಿರ್ಲಿಲ್ಲ. ಯಾವುದೋ ಒಂದು ವಾಯ್ಸ್ ಕೇಳಿಸುತ್ತೆ. ಆ ವಾಯ್ಸ್ ತುಂಬ ಲೋ ಸೌಂಡಲ್ಲಿತ್ತು. ಕ್ಲೀನಾಗಿ ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಒಂಥರ ವಿಚಿತ್ರವಾಗಿರೋ ಶಬ್ದ. ಕ್ಲೀನಾಗಿ ಕೇಳಿಸ್ಕೊಂಡು, ಹಲೋ ಯಾರು, ಹಲೋ ಯಾರಿದು, ಸರ್ ಮ್ಯಾನೇಜರ್ ನೀವಾ ಅಂತ 2-3 ಸತಿ ಹೇಳಿದ್ರು. ಏನೂ ಕೂಡ ರಿಪ್ಲೈ ಬಂದಿಲ್ಲ. ಆದರೆ ಯಾರೂ ಏನೋ ಮಾತಾಡ್ತಿರೋ ಥರ ಶಬ್ದ ಅಂತೂ ಕೇಳಿಸ್ತಿತ್ತು. ಆಮೇಲೆ ಕ್ಲೀನಾಗಿ ಗಮನ ಕೊಟ್ಟು ಕೇಳಿಸ್ಕೊಂಡಾಗ, ಇಲ್ಲಿಂದ ಆಚೆ ಹೋಗು, ಇಲ್ಲಿಂದ ಆಚೆ ಹೋಗು ಅನ್ನೋ ಒಂದು ಶಬ್ದ ಕ್ಲಿಯರಾಗಿ ಕೇಳಿಸುತ್ತೆ. ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣನೇ ನಾನು ಆ ಟೆಲಿಫೋನ್ನ ಅಲ್ಲೇ ಎಸ್ದಿ ಹಿಂದೆ ಕಡೆಗೆ ಬಿದ್ದೋಗ್ಬಿಟ್ಟಿದ್ದೆ. ಎದ್ದು ಬಿದ್ದು ಓಡೋಗ್ಬಿಟ್ಟು ಮೇನ್ ಡೋರ್ನ ಓಪನ್ ಮಾಡಿ ಇಮಿಡಿಯೇಟ್ಲಿ ನಾನು ಆಚೆ ಕಡೆಗೆ ಹೋಗ್ತೀನಿ. ನಾನಿವಾಗ ಎಷ್ಟು ಭಯದಲ್ಲಿದ್ದೆ, ನಾನು ಹೆಂಗೆ ನಡುಕ್ತಿದ್ದೆ ಅಂದರೆ ಆ ಮೇನ್ ಡೋರ್ನ ಲಾಕ್ ಮಾಡೋಕ್ಕೂ ಮರ್ತು ಹೋಗ್ಬಿಟ್ಟಿದ್ದೆ. ನಾನು ಏನೂ ನೋಡಿಲ್ದೆ ಡೈರೆಕ್ಟ್ ಗಾಡಿನ ಹೋಗಿ ಸ್ಟಾರ್ಟ್ ಮಾಡಿ ವಾಪಸ್ ನಾನಿವಾಗ ಮನೆಗೆ ಹೋಗ್ತೀನಿ. ನೆಕ್ಸ್ಟ್ ದಿನ ಬೆಳಿಗ್ಗೆ ಮ್ಯಾನೇಜರ್ ನನಗೆ ಕಾಲ್ ಮಾಡಿಬಿಟ್ಟು, ಏನಾಯಿತು ವಿಘ್ನೇಶ್, ಏನು ಈ ಜಾಗದ ಅವಸ್ಥೆ, ಚೇರ್ಗಳೆಲ್ಲ ಕೆಳಗೆ ಬಿದ್ದಿದೆ, ಕೆಳಗಡೆ ಎಲ್ಲ ಸಾಸಸ್ಗಳು ಚೆಲ್ಲಿಟ್ಟಿದ್ಯಾ, ಆ್ಯಂಡ್ ನೀನು ಮೇನ್ ಡೋರ್ನ ಲಾಕ್ ಮಾಡಿಲ್ಲದೆ ಹೋಗಿದ್ಯಾ, ಬೇಗ ಇಲ್ಲಕ್ಕೆ ಬಾ ಅಂತ ಹೇಳಬೇಕಾದ್ರೆ ನನಗೊಂದು 10 ನಿಮಿಷ ಕೊಡಿ ಸರ್, ನಾನು ಅಲ್ಲೇ ಬಂದು ಆಗಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ರೆಸ್ಟೋರೆಂಟ್ಗೆ ರೀಚ್ ಆಗ್ತೀನಿ. ರೀಚ್ ಆದಾಗ ಯಾರೋ ಒಬ್ಬ ವರ್ಕರಲ್ಲಿ ಕೆಳಗಡೆ ಕ್ಲೀನ್ ಮಾಡ್ತಿದ್ದ. ಆ್ಯಂಡ್ ಮ್ಯಾನೇಜರ್ ಅದೇ ಟೇಬಲ್ ಹತ್ರ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ನೋಡಿ, ವಿಘ್ನೇಶ್ ಏನಿದು, ಏನು ಮಾಡಿಟ್ಟಿದ್ಯಾ ಅವಸ್ಥೆ ಅಂತೆಲ್ಲ ಕೇಳಬೇಕಾದ್ರೆ ನಾನು 1 ನಿಮಿಷ ಇರಿ ಸರ್, ನಿಮ್ಗೇನೂ ಕೂಡ ಗೊತ್ತಿಲ್ಲ ಈ ಜಾಗದ ಬಗ್ಗೆ, ಈ ಹಾಳಾಗಿರೋ ಜಾಗದಲ್ಲಿ ನಾನಿನ್ನೂ ಕೆಲಸ ಮಾಡೋದಕ್ಕಾಗಲ್ಲ, ನೀವೆಲ್ಲ ನಾರ್ಮಲ್ ಆಗಿರುತ್ತೆ ಅಂತ ಹೇಳಿದ್ರಿ. ನಿನ್ನೆ ನನಗಾಗಿರೋ ಘಟನೆ, ನನ್ನ ಅವಸ್ಥೆ ನನಗೆ ಗೊತ್ತು ಅಂತ ನಾನು ಆಗಿರೋದು ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದಾಗ ಮ್ಯಾನೇಜರ್ ಒಂಥರ ವಿಚಿತ್ರ ಮುಖ ಮಾಡ್ಕೊತಾನೆ. ಅವನ ಮುಖದಲ್ಲಿ ಎಕ್ಸ್ಪ್ರೆಷನ್ನಿಂದ ನನಗೆ ಕ್ಲೀನಾಗಿ ಗೊತ್ತಾಗ್ತಿತ್ತು ಅವನಿಗೆ ಆ ಜಾಗದಲ್ಲಿ ಏನೋ ಇದೆ ಅಂತ ಮುಂಚೆಯಿಂದಾನೂ ಗೊತ್ತಿತ್ತು. ಆದರೆ ಅವನದನ್ನು ನನ್ನಿಂದ ಮುಚ್ಚಿಟ್ಟಿದ್ದ ಅಂತ ನಾನು ಉಮೇಶ್ ಕಡೆ ಎಲ್ಲ ನೋಡಿದಾಗ ಉಮೇಶ್ ಕೂಡ ಒಂಥರ ಶಾಕಲ್ಲಿದ್ದ. ಆಮೇಲೆ ನಾನು ಅದೇ ಸೆಕೆಂಡ್ ನಾನು ಕೆಲಸನ ಬಿಡ್ತಿದ್ದೀನಿ ಸರ್, ನನ್ನ ಕೈಲಿ ಕೆಲಸನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವತ್ತೇ ನಾನು ರಿಸೈನ್ ಮಾಡಿಬಿಟ್ಟೆ. ಆಚೆ ಹೋಗಬೇಕಾದ್ರೆ ಉಮೇಶ್ ಕೂಡ ಆಚೆ ಬಂದು ನನಗೆ ನೋಡಿ ಒಂದು ವಿಷಯನ ಹೇಳ್ತಾನೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ರಾತ್ರಿ ಇಲ್ಲಿ ಕೆಲಸ ಮಾಡೋದಕ್ಕೆ ಹೋಗಬೇಡ ಅಂತ ವಿಘ್ನೇಶ್, ಈ ಜಾಗದ ಇತಿಹಾಸ ನೆಟ್ಟಗಿಲ್ಲ. ಏನಾಗಿತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಜಾಗದಲ್ಲಿ ಮುಂಚೆನೂ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ನ ಒಂದು ಫ್ಯಾಮಿಲಿ ನಡೆಸ್ತಿದ್ರು. ಒಂದು ರಾತ್ರಿ ಆ ಫ್ಯಾಮಿಲಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಹೆಂಡತಿ ಮತ್ತೆ ಅವ್ರ ಮಗು ಕೆಲಸನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಆದರೆ ಗಂಡ ಮಾತ್ರ ಇಲ್ಲೇನೆ ಕೆಲಸ ಮಾಡ್ತಿದ್ದ. ರಾತ್ರಿ ಟೈಮಲ್ಲಿ ಸ್ವಲ್ಪ ಕುಡ್ಕೊಂಡು 4-5 ಜನ ಈ ಹೋಟೆಲ್ ಒಳಗೆ ನುಗ್ಬಿಟ್ಟು ಫುಲ್ ಗಲಾಟೆನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಆ ಗಂಡ ಇವ್ರನ್ನ ನಿಲ್ಲಿಸ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಚಾಕುನ ತಗೊಂಡು ಅವನಿಗೆ ಚುಚ್ಚಿಬಿಟ್ಟಿದ್ದ. ಚುಚ್ಚಿದ ಜಾಗದಲ್ಲೇನೆ ಪಾಪ ಒದ್ದಾಡ್ತಾ ಆ ವ್ಯಕ್ತಿ ಅಲ್ಲೇನೆ ಸತ್ತೋಗ್ಬಿಟ್ಟಿದ್ದ. ಅದಾಗಿದ ಮೇಲೆ 3-4 ತಿಂಗಳ ತನಕ ಆ ಹೋಟೆಲ್ ಕಂಪ್ಲೀಟ್ಲಿ ಖಾಲಿ ಬಿದ್ದಿತ್ತು.
ಅದಾಗಿದ್ಮೇಲೆ ನಮ್ಮ ಫಾಸ್ಟ್ ಫುಡ್ ಚೈನ್ ಅವರು ಆ ಹೋಟೆಲ್ನ ಪರ್ಚೇಸ್ ಮಾಡಿ ರೆನೋವೇಟ್ ಮಾಡಿ ನಮ್ಮ ಜಾಗನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಅವತ್ತಿಂದ ಪ್ರತಿಯೊಬ್ಬ ವ್ಯಕ್ತಿ ಯಾರ್ಯಾರಿಲ್ಲಿ ನೈಟ್ ಕೆಲಸ ಮಾಡಕ್ಕೆ ಬರ್ತಿದ್ನೋ ಅವ್ರಿಗೆಲ್ಲಾನು ಕೂಡ ಯಾವುದೋ ಒಂದು ಆಕೃತಿ ಕಾಣಿಸೋದು, ಆ ಆಕೃತಿ ಅವ್ರಿಗೆ ಅಟ್ಯಾಕ್ ಮಾಡೋ ಥರ, ಅವ್ರಿಗೆ ಹೋಟೆಲಿಂದ ಆಚೆ ಓಡಿಸೋ ಥರ ಅವ್ರಿಗೆ ಅನುಭವ ಆಗ್ತಿತ್ತು. ನಮ್ಮ ಮ್ಯಾನೇಜರ್ ಇದನ್ನ ಯಾರಿಗೂ ಕೂಡ ಹೇಳ್ಬೇಡಿ ಅಂತ ಹೇಳಿಟ್ಟಿದ್ರು. ಅದಕ್ಕೆ ನಾವು ಬರೋ ಯಾವ ಎಂಪ್ಲಾಯ್ಗೂ ಇದನ್ನ ಹೇಳ್ತಿರ್ಲಿಲ್ಲ. ಆದರೆ ನಿನ್ಗಿಂತ ಮುಂಚೆ ಒಬ್ಬ ಕೆಲಸ ಮಾಡ್ತಿದ್ದ ಅಂತ ಹೇಳ್ದೆ ಅಲ್ವಾ, ಅವ್ನು ಯಾವುದೋ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಅಲ್ಲ, ಇದೇ ಥರ ಯಾವುದೋ ಒಂದು ಎಂಟಿಟಿ ಕಾಣಿಸಿ ಅವನು ಹೆದರ್ಕೊಂಡು ಈ ಕೆಲಸನ ಬಿಟ್ಟು ಹೋದ. ನಾನು ನಿನಗೆ ಹೇಳೋದಾ ಬೇಡವಾ ಅಂತ ತುಂಬ ಯೋಚನೆ ಪಡ್ತಿದ್ದೆ. ಆದರೂ ನಿನಗೆ ಎಲ್ಲೋ ಒಂದು ಕಡೆ ನಾನು ಸ್ಲೈಟ್ಲಿ ನಿನಗೆ ಕ್ಲೂ ಕೊಟ್ಟಿದ್ದೆ ದಟ್ ಈ ಜಾಗದಲ್ಲಿ ಸ್ವಲ್ಪ ಕೆಲಸ ಮಾಡೋದು ಕಷ್ಟನೇ ಅಂತ. ಆದರೆ ನಾನು ಯೋಚನೆನೂ ಕೂಡ ಮಾಡಿರಲಿಲ್ಲ ನಿನಗಿಷ್ಟು ಬೇಗ ಈ ಥರ ಒಂದು ಕೆಟ್ಟ ಭಯಾನಕ ಅನುಭವ ಆಗುತ್ತೆ ಅಂತ. ಐ ಆಮ್ ರಿಯಲಿ ಸಾರಿ ವಿಘ್ನೇಶ್, ಬಟ್ ನನಗೆಲ್ಲೊಂದು ಕಡೆ ಖುಷಿ ಇದೆ ನಿನಗೇನೂ ಆಗಿಲ್ಲ ಅಂತ. ನನಗೆ ಉಮೇಶ್ ಹೇಳಬೇಕಾದ್ರೆ ಒಂದು ಕಡೆ ಮ್ಯಾನೇಜರ್ ಮೇಲೆ ತುಂಬ ಕೋಪ ಬರ್ತಿತ್ತು, ಆದರೆ ಒಂದು ಕಡೆ ಸಮಾಧಾನನೂ ಆಗ್ತಿತ್ತು ದಟ್ ನನಗೇನೂ ಆಗಿಲ್ಲದೆ ನಾನು ಅವತ್ತು ಆಚೆ ಹೋಗ್ಬಿಟ್ಟೆ ಅಂತ. ಅದಾಗಿದ ಮೇಲೆ ಸರಿ ಉಮೇಶ್, ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ನಾನಿನ್ನು ಯಾವತ್ತೂ ಕೂಡ ಆ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಕಡೆಗೆ ಹೋಗೋದಕ್ಕೂ ಹೋಗಿಲ್ಲ. ಸೊ ಇದು ನನ್ನ ಜೊತೆ ನಡೆದಿರೋ ರಿಯಲ್ ಇನ್ಸಿಡೆಂಟ್. ನಿಮ್ಗೇನಾದರೂ ನಾನಿವತ್ತು ಹೇಳಿರೋ ಕತೆ ಇಷ್ಟ ಆಗಿದ್ರೆ ಮರ್ತೋಗಿಲ್ದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿಬಿಡಿ ಗೈಸ್. ನಾನು ನಿಮಗೆ ಸಿಗ್ತೀನಿ ಮತ್ತೆ ಇದೇ ಥರದ ಕತೆಗಳ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.